ಎಲ್ಲರಿಗೂ ನಮಸ್ಕಾರ. ತುಂಬ ಪ್ರಶ್ನೆಗಳನ್ನು ನಾನು ಗಾರ್ಡನ್ ವಿಡಿಯೋ ಆಗ್ತಾ ಹೋಗ ಕೇಳಿದ್ರು. ನನಗೆ ಟೈಮ್ ಸಿಕ್ಕಿರಲಿಲ್ಲ ಇಲ್ಲಿ ಬರೋದಕ್ಕೆ. ಸೊ ಲೈವ್ ಆಗಿ ತೋರಿಸ್ತೀನಿ ಬನ್ನಿ. ಇದು ಗಾರ್ಡನ್ಗೆ ಒಂದು ತಿಮ್ಮಪ್ಪ ಗಾರ್ಡನ್ಸ್ ಅಂತ ಇಡಬೇಕು ಅಂದ್ಕೊಂಡ್ವಿ. ನಮ್ಮ ತಾತನ ಹೆಸರು. ನಮ್ಮ ಅಪ್ಪ ಗಂಧದ ಗುಡಿ ಅಂತ ಇಟ್ಟಿದ್ದಾರೆ, ಅಂದರೆ ಶ್ರೀಗಂಧದ ಗಿಡಗಳಿರೋದಕ್ಕೆ. ನನಗೆ ಇಮ್ಮಡಿ ಪುಲಿಕೇಶಿ ಗಾರ್ಡನ್ಸ್ ಅಂತ ಇಡಬೇಕಂತಿದೆ, ಬಟ್ ನೇಮ್ ಇನ್ನೂ ಡಿಸೈಡ್ ಆಗಿಲ್ಲ. ಸೊ ನೀವೇ ಒಂದು ಸಜೆಸ್ಟ್ ಮಾಡಿ. ಸೊ ಇದು ಎಷ್ಟಿದೆ ಅಂದರೆ ಆಲ್ಮೋಸ್ಟ್ ಒಂದು ಅರ್ಧ ಎಕರೆಗೆ ಒಂದು ಸ್ವಲ್ಪ ಕಡಿಮೆ ಬರುತ್ತೆ. ಸೊ ಒಂದು ಇದರಲ್ಲಿ ಡಿಸ್ಟೆನ್ಸಲ್ಲಿ ಹೇಳೋದಾದರೆ ಎಷ್ಟು ಗಿಡಗಳಿದೆ ಅಂದರೆ ಒಂದು 100 ಶ್ರೀಗಂಧದ ಗಿಡಗಳಿದೆ. ಅದಾದಮೇಲೆ ಅದರ ಸೆಂಟ್ರಲ್ಲಿ ಹಣ್ಣಿನ ಗಿಡಗಳನ್ನು ಹಾಕಿದ್ದೀವಿ. ಮತ್ತು 400 ಡ್ರ್ಯಾಗನ್ ಫ್ರೂಟ್ ಗಿಡಗಳಿದೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ಈ ಬೇಲಿ ಏನಕ್ಕೆ ಹಾಕಿದ್ವಿ ಅಂದರೆ ಫಸ್ಟ್ ಥಿಂಗ್, ಸೊ ಇವಾಗ ಸಹಜವಾಗಿ ಗಿಡಗಳನ್ನು ನೆಟ್ಟಾಗ ಅದಕ್ಕೆ ಪ್ರೊಟೆಕ್ಷನನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚಿಕ್ಕದಿದ್ದಾಗ ನಾವೇನಾದರೂ ಅದಕ್ಕೆ ಹಾಕಿಲ್ಲ ಅಂದರೆ ಮೇಕೆ ಕುರಿ ಹಸುಗಳನ್ನೆಲ್ಲ ಬಂದು ತಿಂದಾಗ್ತವೆ. ಸೊ ಫಸ್ಟ್ ನಾವು ಮನುಷ್ಯರಿಂದ ಮತ್ತು ಸಾಕು ಪ್ರಾಣಿಗಳಿಂದ ಕಾಪಾಡಬೇಕಂದ್ರೆ ಬೇಲಿ ತುಂಬ ಇಂಪಾರ್ಟೆಂಟ್. ಮತ್ತು ಈ ಪಕ್ಷಿಗಳಿಗೆ ಅಥವಾ ಕೋತಿಗಳಿಗೆ ಈ ಬೇಲಿ ಅನ್ನೋದು ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ. ಸೊ ಅವು ಡೈರೆಕ್ಟಾಗಿ ಬರ್ತವೆ. ತುಂಬ ಜನ ನಮಗೂ ಸಜೆಸ್ಟ್ ಮಾಡಿದ್ರು, ಕೋತಿಗಳು ಬಂದು ತುಂಬ ಹಾಳು ಮಾಡ್ತಿದೆ, ಮರಗಳನ್ನೆಲ್ಲ ಕಿತ್ತಾಕ್ತಿದೆ. ಸೊ ಸುತ್ತಲೂ ಇಷ್ಟು ಮಾಡಿದಿರಲ್ವಾ, ಕರೆಂಟ್ ಅಂದರೆ ಒಂದು ಫೆನ್ಸಿಂಗ್ ಥರ ಕರೆಂಟ್ ಫೆನ್ಸಿಂಗ್ ಕೊಡಿಸ್ಬಿಡಿ ಅಂತ ನಾವು ಹೇಳಿದ್ವಿ. ಇಲ್ಲ, ಅದನ್ನು ಪ್ರಾಣಿ ಪಕ್ಷಿಗಳಿಗೋಸ್ಕರ ಮಾಡಿರೋದ್ರಿಂದ ನಾವು ಕೊಡೋದಿಲ್ಲ ಅಂತ. ಸೊ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ ಇದು 4 ಸಾಲಿದೆ. 4 ಸಾಲು ಅಂದರೆ ಸಾಲಿಂದ ಸಾಲಿಗೆ 12 ಅಡಿ, ಗಿಡದಿಂದ ಗಿಡಕ್ಕೆ 10 ಅಡಿ. ಇಲ್ಲಿ ರೋಡ್ಗೆ ಅಂತ ಹೇಳ್ಬಿಟ್ಟು ಒಂದು 14 ಅಡಿ ಬಿಟ್ಕೊಂಡಿದ್ದೀವಿ. ಇಲ್ಲಿ 3 ಸಾಲಿದೆ. ಅದಾದಮೇಲೆ ಕೂಡ ಬೇರೆ ಗಿಡಗಳಿದೆ. ಬಾರ್ಡ್ರಲ್ಲೆಲ್ಲ ನಾವು ಯಾವುದು ದೊಡ್ಡ ದೊಡ್ಡ ನೆರಳಾಗುವಂಥ ಗಿಡಗಳಿದೆಯೋ ಅದನ್ನು ಬಾರ್ಡ್ರಲ್ಲಿ ಹಾಕಿದ್ದೀವಿ. ಮತ್ತು ಯಾವುದು ಚಿಕ್ಕದಾಗಿ, ಇವಾಗ ಕೆಲವೊಂದು ಗಿಡಗಳು ತುಂಬ ದೊಡ್ಡದಾಗೋದಿಲ್ಲ, ಅವುಗಳನ್ನು ಸೆಂಟ್ರಲ್ಲಿ ಹಾಕಿದ್ದೀವಿ. ಬಟ್ ನಮಗೊಂದು ತುಂಬ ದೊಡ್ಡ ಸಮಸ್ಯೆ ಆಯಿತು. ಏನಪ್ಪ ಅಂದರೆ ನಮಗೆ ಒಂದು ಟೈಮಲ್ಲಿ ತುಂಬ ನೀರಿನ ಬರ ಬಂತು. ಕೋಲಾರಲ್ಲಿ ಎಷ್ಟು ನೀರಿನ ಬರ ಅಂತ ನಿಮಗೆ ಗೊತ್ತಿರುತ್ತೆ. ಟ್ಯಾಂಕರಲ್ಲಿ ನೀರು ಓಡಿಸಿದ್ರು ಕೂಡ ಗಿಡಗಳನ್ನು ಉಳಿಸ್ಕೊಳೋಕ್ಕಾಗಿಲ್ಲ. ಸೊ ಕೆಲವೊಂದು ಗಿಡಗಳು ಹೋಗಿದೆ. ಬಟ್ ನಾವು ಮತ್ತೆ ಗಿಡಗಳನ್ನು ಹಾಕಬೇಕಾಗಿತ್ತು. ಆದರೆ ಏನಾಯಿತು ಗೊತ್ತಾ, ನಾವು ತುಂಬ ಸಲ ಒಂದು 2-3 ಸಲ ಗಿಡಗಳನ್ನು ಹಾಕಿದ್ದೀವಿ. ಬಟ್ ಪ್ರತಿ ಸಲ ಏನಾಗ್ತಿತ್ತು ಅಂದರೆ ನಾವು ನೀರನ್ನು ಸರಿಯಾಗಿ ಸಪ್ಲೈ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇಲ್ಲಿ ನಮಗೆ ಯಾವುದೇ ರೀತಿಯಾದ ವಾಟರ್ ಸಪ್ಲೈ ಇಲ್ಲ, ಬೋರ್ ಇಲ್ಲ. ಸೊ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಸಂಪನ್ನು ಕಟ್ಟಿಸ್ತಿದ್ದೀವಿ. ಸಂಪ್ ಕಟ್ಟಿಸಿದ್ಮೇಲೆ ಇಲ್ಲಿ ಇನ್ನೂ ಮತ್ತಷ್ಟು ಗಿಡಗಳನ್ನು ಹಾಕ್ತೀವಿ. ಇದ್ರ ಜೊತೆ ಇನ್ನೂ 100 ಗಿಡ ಬೇಕಿದ್ರೂ ಕೂಡ ಹಾಕ್ಬೋದು. ಇದು ಹೈ ಡೆನ್ಸಿಟಿ ಫಾರ್ಮಿಂಗ್ ಅಥವಾ ಮಲ್ಟಿಲೇಯರ್ ಫಾರ್ಮಿಂಗ್ ಅಂತ ಕರೀತಾರೆ. ಅಂದರೆ ವ್ಯವಸಾಯ ಯಾರು ಮಾಡ್ತಾರೋ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅವ್ರಿಗೆ ಗೊತ್ತಿರುತ್ತೆ ಇದು. ನಾನು ಎಷ್ಟು ಕೃಷಿ ಬಗ್ಗೆ ಪ್ಯಾಷನೇಟ್ ಅಂದರೆ ನಾನು ಡೈರೆಕ್ಟರ್ ಆಗ್ತೀನೋ ಅಥವಾ ಏನೋ ಆಗ್ತೀನೋ ಅವೆಲ್ಲ ಬಿಟ್ಟರೂ ಕೂಡ ನಾನೊಂದು ವ್ಯವಸಾಯ ಮಾಡ್ಕೊಂಡಂತೂ ನೆಮ್ಮದಿಯಾಗಿರ್ತೀನಿ. ನನಗೆ ವ್ಯವಸಾಯ ಅಂದರೆ ಹುಚ್ಚು. ಸೊ ಅದಕ್ಕೋಸ್ಕರನೇ ಇವೆಲ್ಲ ಮಾಡಿರೋವಂಥದ್ದು. ಎಷ್ಟರ ಮಟ್ಟಕ್ಕೆ ಅಂದರೆ ನಾನು ಫಸ್ಟ್ PU ಸೆಕೆಂಡ್ PU ಅಲ್ಲಿ ಒಂದು 6 ಗಂಟೆಗೆ ಎದ್ಬಿಟ್ಟು DD ಚಂದನದಲ್ಲಿ ಕೃಷಿ ವಾರ್ತೆ, ETVಯಲ್ಲಿ ಅನ್ನದಾತ, ಭೂಮಿಪುತ್ರ ಅಂತ ಹೇಳ್ಬಿಟ್ಟು MaTV ತೆಲುಗುದಲ್ಲಿ ಬರ್ತಿತ್ತು. ಸೊ ಅದು ನನ್ನ ತುಂಬ ಇನ್ಸ್ಪೈರ್ ಮಾಡಿತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದಕ್ಕೆ. ಇಷ್ಟು ಏನು ಮಾಡಿದ್ವೋ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿರೋದು. ಎಲ್ಲೂ ಕೂಡ ನಾವು ಇದನ್ನು ಅಂದರೆ ಕೆಮಿಕಲ್ ಫರ್ಟಿಲೈಸರ್ಸನ್ನು ಹಾಕಿಲ್ಲ. ಸೊ ಪರಿಚಯ ಮಾಡ್ತೀನಿ ಬನ್ನಿ ಯಾವ್ಯಾವ ಗಿಡಗಳನ್ನು ಹಾಕಿದ್ದೀವಿ ಅಂತ. ಈ ಗಿಡ ಬಂದುಬಿಟ್ಟು DJ ಕೊಕೊನೆಟ್ಟು. ಸೊ ನೀವೇನಾದರೂ ಹೈಬ್ರಿಡ್ ಗಿಡನ ಹುಡುಕ್ತಿದ್ರೆ ಬೆಸ್ಟ್ ಗಿಡ. ಸೊ ನೀವು ನೋಡಿ 1.5 ವರ್ಷ 2 ವರ್ಷ ಇನ್ನೂ ನೀವು ಗೊಬ್ಬರ ಹಾಕಿದರೆ ತುಂಬ ಚೆನ್ನಾಗಿ ಬರ್ತಿತ್ತು. ಮತ್ತು ಇದು ಬಂದುಬಿಟ್ಟು ನೀವು ಚೆರಿ ಪ್ಲ್ಯಾಂಟ್ ಇಲ್ಲಿ ಬರ್ಬೋದು ನೀವು ನೋಡಿ. ಇದು ಬಂದುಬಿಟ್ಟು ಚೆರ್ರಿ, ನೀವು ಕೇಕ್ ಮೇಲೆ ತಿಂತೀರಲ್ವ, ಇದು ನಾವು ಆಗ್ತಾ ಹೋಗ ಪ್ರಾಣಿ ಪಕ್ಷಿಗಳು ತಿಂತವೆ ಅಂದ್ಕೊಂಡಿದ್ವಿ. ಬಟ್ ಅದು ತಿಂದಿಲ್ಲ. ನೀವು ಇಲ್ಲಿ ಬನ್ನಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಇಷ್ಟೊಂದೆಲ್ಲ ಬಿಟ್ಟಿದೆಯಲ್ವಾ, ನಾವು ಇದನ್ನೆಲ್ಲ ಕಿತ್ಕೊಂಡೋಗಿ ಬೇಕರಿಗೋ ಅಥವಾ ಇದು ಕೊಡ್ಬೋದು. ತುಂಬ ಜನ ಕಮೆಂಟ್ ಮಾಡಿದರು, ಇದು ಏನು ಗಿಡ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ನಮ್ಮ ಹೊಲದಲ್ಲೂ ಇದೆ ಅಂತೇಳ್ಬಿಟ್ಟು. ಇದು ನಾರ್ಮಲಾಗಿ ಕೇಕ್ ಮೇಲೆ ಇಟ್ಟಿರ್ತಾರಲ್ವ ಚೆರಿ. ಸೊ ಇದನ್ನು ನಾರ್ಮಲಾಗಿ ಒಂದು ಸೈಡ್ ಸ್ಲೈಡ್ ಮಾಡಿ ಇದರಲ್ಲಿರುವಂಥ ಸೀಡ್ಸ್ ತೆಗೆದು ಸುಣ್ಣದ ನೀರಲ್ಲಿ ಸ್ವಲ್ಪ ಲೈಟಾಗಿ ಸುಣ್ಣದ ಹಾಕ್ಬಿಟ್ಟು ಅದರಲ್ಲಿ ತೊಳೆದು ಇದನ್ನು ಈ ಹಾಲೆಲ್ಲ ಹೋಗುತ್ತಾವಾಗ ಅದಾದಮೇಲೆ ಸಕ್ಕರೆ ಪಾಕದಲ್ಲಿ ಹಾಕಬೇಕು. ಸೊ ನೀವು ಬೇಕ್ರಿಯಲ್ಲಿ ಕೇಕ್ ಮೇಲೆ ಅದು ಇದು ಇಡ್ತಾರಲ್ಲ, ಇದು ನಾರ್ಮಲಾಗಿ ಇದನ್ನು ಬಳಸ್ತಾರೆ. ನೋಡಿ ಎಷ್ಟೊಂದಿದೆ. ಆ್ಯಕ್ಚುಲಿ ನಾವು ಇದನ್ನು ಕಿತ್ಕೊಂಡೋಗ್ಬಿಟ್ಟು ಬೇಕ್ರಿಗೆ ಹಾಕ್ಬೋದು. ಬಟ್ ಬೇಡ, ಇದನ್ನು ಯಾವ ಪ್ರಾಣಿಗಳು ಕೂಡ ತಿನ್ನಲ್ಲ, ಯಾವ ಪಕ್ಷಿಗಳು ಕೂಡ ತಿನ್ನೋದಿಲ್ಲ. ಯಾಕಂದರೆ ಹುಳಿ ಇದೆ. ಬಟ್ ಆದರೂ ಕೂಡ ಹಿಂಗಿದೆ, ನಮಗೆ ಟೈಮ್ ಇಲ್ಲ ಮತ್ತು ಬಿಟ್ಟಿದ್ದೀವ. ಸೊ ಬಿಟ್ಬಿಟ್ಟಿದ್ದೀವಿ ಅಷ್ಟೇ. ನಾವು ಕೂಡ ತಿನ್ನೋಷ್ಟು ಇದಿಲ್ಲ. ಇದು ಕೂಡ ಇದು ಅಂದರೆ ನಮ್ದು ಏನಂದರೆ ಒಂದೊಂದು ಸಾಲಿಗೆ ಒಂದೊಂದು ಟೈಪ್ ಗಿಡಗಳನ್ನು ಹಾಕಿರ್ತೀವಿ. ಒಂದೊಂದು ಹಣ್ಣಿನ ಗಿಡಗಳು, ಒಂದರ ಸಾಲಲ್ಲಿ ಚೆರಿ ಆದರೆ ಇನ್ನೊಂದು ಸಾಲಲ್ಲಿ ಏನೋ ಒಂದು ಫ್ರೂಟ್ಸು. ಸೊ ಈ ರೀತಿ ಹಾಕ್ಕೊಂಡು ಹೋಗ್ತಿರ್ತೀವಿ. ಮತ್ತು ಇದು ಶ್ರೀಗಂಧದ ಗಿಡ. ಸೊ ಇವಾಗ ನೋಡಿ 2 ಶ್ರೀಗಂಧದ ಗಿಡ ಇದೆಯಲ್ವಾ, ಅದರ ಸೆಂಟ್ರಲ್ಲಿ ಒಂದು ಹಣ್ಣಿನ ಗಿಡ ಇರುತ್ತೆ. ಸೊ ನೆಕ್ಸ್ಟ್ ಬಂದರೆ ಈ ಅಲ್ಲೊಂದು ನಾರ್ಮಲಾಗಿ 6 ತೆಂಗಿನ ಗಿಡಗಳಿದೆ. 6 ಕೂಡ DJ ಕೊಕೊನೆಟ್ ಗಿಡಗಳದ್ದು. ಇದು ಬಂದುಬಿಟ್ಟು ಊಟಿ ಆ್ಯಪಲ್. ಊಟಿ ಆ್ಯಪಲ್ ಅನ್ನೋದಕ್ಕಿಂತ ಬಾರೆಹಣ್ಣು ಅಂತ ಕರಿತೀವಿ. ಇಲ್ಲಿ ಕಾಯಿ ಬಿಟ್ಟಿರುತ್ತೆ, ತೋರಿಸ್ತೀನಿ. ಬಟ್ ಇದೇನು ಸಮಸ್ಯೆ ಆಗಿದೆ ಅಂದರೆ ನಾವು ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಕಾಯಿ ತುಂಬ ಬಿಟ್ಟಿದೆ, ನಾವು ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಏನಾಗಿದೆ ಅಂದರೆ ಹುಳಗಳು ಬಿದ್ದುಬಿಟ್ಟಿದೆ. ಸೊ ಇವಾಗ ನಾವು ಇಲ್ಲಿ ಬಂದು ಯಾರಾದರೂ ತಿಂತಾರೆ ಅಥವಾ ಹಾಗೆ ಅಂತ ನಾವು ಏನು ನೋಡೋಕ್ಕೋಗಲ್ಲ. ಸಹಜವಾಗಿ ಇದು ಹುಳ ಬಿದ್ದಿದೆ. ನಾವು ಕೂಡ ತಿಂದಿಲ್ಲ ಮತ್ತು ಪ್ರಾಣಿ ಪಕ್ಷಿಗಳು ಕೂಡ ತಿಂದಿಲ್ಲ. ಬಟ್ ಬಿಟ್ಟಿದ್ದೀವಲ್ಲ ಅಂತೇಳ್ಬಿಟ್ಟು ಇಟ್ಟಿದ್ದೀವಿ. ಇರಿ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಇರುತ್ತೆ ಅಂತ. ಇಲ್ಲಿ ನೋಡಿ ತಿನ್ನೋದಕ್ಕೂ ನೋಡಿ ಈ ರೀತಿ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೇಮ್ ಊಟಿ ಆ್ಯಪಲ್ ರೋಡ್ ಸೈಡ್ ಎಲ್ಲ ಮಾಡ್ತಿರುತ್ತಲ್ಲ ಅದು. ಈ ಗಿಡ ಎಲ್ಲಿ ಸಿಗುತ್ತೆ ಅಂತ ನಾನು ನೆಕ್ಸ್ಟ್ ಲಾಸ್ಟಲ್ಲಿ ಹೇಳ್ತೀನಿ.
ಸೊ ಇದು ಕೂಡ ಊಟಿ ಆ್ಯಪಲ್ ನೋಡಿ, ಇದರಲ್ಲಿರೋದೆಲ್ಲ ಕಂಪ್ಲೀಟ್ ಊಟಿ ಆ್ಯಪಲು. ಮತ್ತು ಈ ಗಿಡ ಏನಕ್ಕೆ ಬೆಳೆದಿಲ್ಲ ಅಂತ ಹೇಳ್ತೀನಿ ನೋಡಿ. ಇದು ಬೆಳವಣಿಗೆ ಕುಂಠಿತ ಆಗಿದೆ ಆ್ಯಕ್ಚುಲಿ. ಸೊ ಏನಕ್ಕಂದರೆ ನೀವು ನೋಡಿ, ಆ ಕಡೆ ಒಂದು ಶ್ರೀಗಂಧದ ಮರ, ಈ ಕಡೆ ಒಂದು ಶ್ರೀಗಂಧದ ಮರ, ಕಂಪ್ಲೀಟ್ 4 ಕಡೆ ಕೂಡ ನೆರಳು ಅನ್ನೋದಿಲ್ಲ, ಅಂದರೆ ಬಿಸಿಲು ಅನ್ನೋದು ಬೀಳ್ತಿಲ್ಲ. ಅದಕ್ಕೋಸ್ಕರ ಈ ಬೆಳವಣಿಗೆ ಅನ್ನೋದು ಕುಂಠಿತ ಆಗಿದೆ. ನೀವು ಕಡಿಮೆ ಜಾಗದಲ್ಲಿ ಜಾಸ್ತಿ ಗಿಡಗಳನ್ನು ಏನಾಗ್ತಿದ್ರೆ ಅಂದರೆ ಇದಾಗುತ್ತೆ. ಸೊ ಈ ಥರ ಬೆಳವಣಿಗೆ ಅನ್ನೋದು ಕುಂಠಿತ ಆಗುತ್ತೆ. ಬಟ್ ನಮಗೆ ತೊಂದರೆ ಇಲ್ಲ, ನಾವೇನು ಕಮರ್ಷಿಯಲಿ ಬೆಳಿತಿಲ್ಲ, ಸೊ ಎಷ್ಟಾದರೂ ಬೆಳಿಬೋದು. ಮತ್ತು ಇನ್ನೊಂದು ಕೇಳಿದರು, ಶ್ರೀಗಂಧದ ಗಿಡಗಳನ್ನು ಯಾವ ಪ್ರಾಣಿ ಪಕ್ಷಿಗಳು ತಿಂತಾವಪ್ಪ ಅಂತ. ನೋಡಿ, ಬರೀ ಶ್ರೀಗಂಧನೇ ಉಣ್ಬೇಕಂತಲ್ಲ, ಇವು ಯಾವುದೇ ಗಿಡವನ್ನು ಉಣಿದ್ರೂ ಕೂಡ ಅದು ಪ್ರಕೃತಿಗೆ ಸಲ್ಲುತ್ತೆ. ನೋಡಿ, ಯಾವುದೋ ಒಂದು ಗಿಡ, ಇದನ್ನು ಯಾವ ಪ್ರಾಣಿ ಪಕ್ಷಿಗಳು ತಿಂತಾವೋ ಇಲ್ಲೋ, ಬಟ್ ಒಂದು ಪಕ್ಷಿ ಗೂಡಂತೂ ಕಟ್ಕೊಂಡಿದೆ. ಇದಕ್ಕಿಂತ ಖುಷಿ ಇನ್ನೊಂದು ಬೇಡ ಅಂತ ಹೇಳ್ಬೋದು. ಸೊ ನೋಡಿ, ಒಂದು ಪಕ್ಷಿ ಗೂಡು ಕಟ್ಕೊಂಡಿದೆ. ಮತ್ತು ಶ್ರೀಗಂಧದ ಬೀಜಗಳನ್ನು ಕಾಗೆಗಳು ತಿಂತವೆ, ಮತ್ತು ಕೆಲವೊಂದು ಪಕ್ಷಿಗಳು ತಿಂತವೆ. ಮತ್ತು ಯಾವ ಪಕ್ಷಿಗಳಿರ್ತಾವೋ ಅವು ಗೂಡು ಕಟ್ಕೊಳ್ಳೋದಕ್ಕೆ, ಅವು ಬಂದು ನಿಂತ್ಕೊಳ್ಳೋದಕ್ಕೆ, ಕುತ್ಕೊಳ್ಳೋದಕ್ಕೆ, ಎಲ್ಲದಕ್ಕೂ ಕೂಡ ಒಂದು ಗಿಡ, ನೀವು ಯಾವುದೇ ಗಿಡ ನೆಡಿ, ಅದು ಪ್ರಕೃತಿಗೆ ನಿಮ್ಮದು ಕೊಡುಗೆ ಅನ್ನೋದು ಇದ್ದೇ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಬಂದರೆ, ಇದು ಕೂಡ DJ ಕೋಕೋನೆಟ್ಟು. ಇದು ಪನ್ನೀರ್ ಫ್ರೂಟು. ಪನ್ನೀರ್ ಫ್ರೂಟ್ ಬಿಟ್ಟಿದ್ರೆ ಎಲ್ಲರೂ ತೋರಿಸ್ತೀನಿ. ಇದು ಈ ಥರ ಹುಳ ಎಲ್ಲ ಬೀಳ್ತಿರುತ್ತಲ್ಲ, ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಏನಕ್ಕಂದರೆ ನಾವು ಎಲ್ಲೂ ಕೂಡ ಕೆಮಿಕಲ್ ಫರ್ಟಿಲೈಸರ್ಸ್ನ ಬಳಸೋದಿಲ್ಲ. ಆ್ಯಕ್ಚುಲಿ ಎಲ್ಲ ಇದಾಗಿದೆ, ಎಲ್ಲೂ ಕೂಡ ಇಲ್ಲ ಕಾಯಿ. ನಾನು ನಿಮ್ಗೆ ಹೂವು ಬೇಕಿದ್ರೆ ಕಿತ್ತು ತೋರಿಸ್ತೀನಿ. ಲೈಕ್ ಈ ರೀತಿ ಇರುತ್ತೆ ಹೂವು. ಪನ್ನೀರ್ ಫ್ರೂಟ್ ಅಂತ ಹಾಕಿ ನಿಮ್ಗೆ ಬರುತ್ತೆ. ಮತ್ತು ಇಲ್ಲೂ ಕೂಡ ಒಂದು 2 ಗಿಡಗಳನ್ನು ಹಾಕಿದ್ವಿ, ಬಟ್ ಅದು ಇಲ್ಲ, ಗಿಡ ಇದಾಗಿದೆ, ಬ್ಲಾಕ್ ಆಗಿದೆ. ಮತ್ತು ಈ ಗಿಡ ಬಂದರೆ ಇಲ್ಲಿ ಹತ್ರ ಬನ್ನಿ. ಅಂದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಈ ಸ್ಟಾರ್ ಫ್ರೂಟ್ ಅನ್ನೋದು ಎಲ್ಲ ಕಡೆ ಬಿಡುತ್ತಾ ಅಂತ. ನೋಡಿ, ನಮ್ಮ ಕೋಲಾರಲ್ಲೇ ಬಿಟ್ಟಿದೆ. ಇದು 1 ವರ್ಷಕ್ಕೆ ಕಾಯಿ ಬಿಟ್ಟಿತ್ತು. ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ ಫ್ರೂಟ್ ಇದೆಯಲ್ಲ, ಇದು ಏನಕ್ಕೆ ಆ್ಯಕ್ಚುಲಿ ಇದು ಇಷ್ಟು ದಪ್ಪ ಬರುತ್ತೆ. ಏನಕ್ಕೆ ಅದು ಅಷ್ಟು ದಪ್ಪ ಬರ್ತಿಲ್ಲ ಅಂದರೆ, ಈ ಗಿಡಕ್ಕೆ ಗ್ರೋತ್ ಅನ್ನೋದು ಸರಿಯಾಗಿ ಆಗ್ತಿಲ್ಲ. ಅಂದರೆ ನಾವು ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು, ಲಾಸ್ಟ್ಗೆ ತಿಪ್ಪೆ ಗೊಬ್ಬರ ಹಾಕೋದಕ್ಕೂ ಟೈಮ್ ಸಿಗ್ತಿಲ್ಲ ನಮಗೆ. ಸೊ ಗ್ರೋತ್ ಅನ್ನೋದಿಲ್ಲ. ಆ್ಯಂಡ್ ಈ ಥರ ಸ್ಟಾರ್ಟಿಂಗಲ್ಲಿ ಬಿಡಬಾರ್ದು, ಇದನ್ನೆಲ್ಲ ಕಿತ್ತಾಕಬೇಕು. ಬಟ್ ನಾವು ತುಂಬ ದಿನ ಆಗಿತ್ತು ಬಂದು. ಸೊ ಇದು ಎಲ್ಲ ಕಡೆ ಕೂಡ ಬಿಡುತ್ತೆ. ನೀವು ಈ ಗಿಡದ ಬೇಕಾದರೆ ನಾನು ಲಾಸ್ಟಲ್ಲಿ ಹೇಳಿರ್ತೀನಿ ಯಾವ ನರ್ಸರಿಯಿಂದ ತೊಗೊಬಂದೆ ಅಂತ. ನಿಮ್ಮ ತೋಟದಲ್ಲಿ ಏನಾದರೂ ಜಾಗ ಇದ್ದರೆ ಹಾಕ್ಕೋಬೋದು. ಮತ್ತು ಇದು ಬಂದುಬಿಟ್ಟು ಇಲ್ಲಿ ಇದೆಯಲ್ವ, ಈ 2 ಗಿಡ, ಇಲ್ಲಿ ಬೇರೆ ಗಿಡ ಹಾಕಿದ್ವಿ, ಬಟ್ ಅದು ಉಳ್ಕೊಂಡಿಲ್ಲ. ಇದು ಬಂದುಬಿಟ್ಟು ಅದ್ರ ಕಾಯಿ ನನಗೆ ಹೆಸರು ಗೊತ್ತಿಲ್ಲ, ನನಗೆ ಫೋಟೋ ಹಾಕ್ತೀನಿ ನಿಮಗೆ ವಿಡಿಯೋ ಎಡಿಟ್ ಮಾಡುವಾಗ. ಸೊ ಇದು ಬಂದುಬಿಟ್ಟು ಈ ಹಣ್ಣು, ಇಲ್ಲಿ ಈ ಸಾಲು ಫುಲ್ಲು ಅದೇ ಹಣ್ಣು. ಸೊ ಆ ಕಡೆ ಒಂದು ಬೇರೆ ಗಿಡಕ್ಕೆ ಅಂತ ಬಿಟ್ಕೊಂಡಿದ್ವಿ. ಇದು ಬಂದುಬಿಟ್ಟು ಬಟರ್ ಫ್ರೂಟ್ ಗಿಡ. ಆ್ಯಕ್ಚುಲಿ ಬಟರ್ ಫ್ರೂಟ್ ಗಿಡ ಇಷ್ಟೊತ್ತು ಕಾಯಿ ಬಿಡಬೇಕಾಗಿತ್ತು. ಏನಾಯಿತು ಅಂದರೆ, ನಮಗೆ ಇದಕ್ಕೆ ಮೇಯ್ನ್ ಬಂದುಬಿಟ್ಟು ನೆರಳು ಬೇಕು. ನೆರಳಿದ್ರೆ ಮಾತ್ರ ಇದು ಚೆನ್ನಾಗಿ ಬೆಳೆಯುವಂಥದ್ದು. ಸೊ ಇಲ್ಲೆಲ್ಲೂ ಕೂಡ ನೆರಳಿಲ್ಲ. ನೆರಳಿಗಿಂತ ಮುಖ್ಯವಾಗಿ ಇದಕ್ಕೆ ನೀರು ಚೆನ್ನಾಗಿ ಬೇಕು. ನಾವು ಬೇರೆ ಗಿಡಗಳಿಗೆ ನೀರು ಒದಗಿಸೋಕ್ಕಾಗಿಲ್ಲ. ಸೊ ಇದಕ್ಕೆ ಹಂಗೆ ಇದೆ ಗ್ರೋತ್ ಅನ್ನೋದು. ಮತ್ತು ಸೆಂಟ್ರಲ್ಲಿ ಆ ಕಡೆ ಈ ಕಡೆ ಹೈಬ್ರಿಡನ್ನು ಹಾಕಿದ್ವಿ. 2 ವರ್ಷಕ್ಕೆ ಕಾಯಿ ಬಿಡೋದು, 3 ವರ್ಷಕ್ಕೆ ಆಲ್ಮೋಸ್ಟು. ಸೆಂಟ್ರಲ್ಲಿ ಒಂದು ನಾಟಿ ಗಿಡವನ್ನು ಹಾಕಿದ್ವಿ. ಹೈಬ್ರಿಡ್ ಉಳ್ಕೊಂಡಿದೆ, ನಾಟಿ ಸತ್ತೋಗಿದೆ, ಏನಕ್ಕಂತ ಗೊತ್ತಿಲ್ಲ. ಇದು ಕೂಡ DJ ಕೋಕೋನೆಟ್ ಪ್ಲ್ಯಾಂಟು. ನೋಡಿ ಗ್ರೋತ್ ಎಷ್ಟು ಚೆನ್ನಾಗಿದೆ. ಅದಾದಮೇಲೆ ಇದಕ್ಕೆ ಸಪೋರ್ಟಿವ್ ಆಗಿ ಹಾಕಿರೋದಂಥದ್ದು ಹೆಬ್ಬೇವು ಪ್ಲ್ಯಾಂಟು. ಇದು ದಾಳಿಂಬೆ ಗಿಡ. ಇದು ದಾಳಿಂಬೆ ಗಿಡ ಹಾಕಿದ್ದೀವಿ ಅಷ್ಟೇ, ಬಟ್ ಇದರಿಂದ ಇದುವರೆಗೂ ಒಂದು ಕಾಯಿ ಕೂಡ ಬಿಟ್ಟಿಲ್ಲ. ಏನಕ್ಕಂದರೆ ಶ್ರೀಗಂಧ ಓಸ್ಟ್ ಅನ್ನೋದಿರುತ್ತೆ, ನಾನು ಅದು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಶ್ರೀಗಂಧ ಓಸ್ಟ್ ಅನ್ನೋದಿರುತ್ತಲ್ವ, ಇದರ ಸಾರಾಂಶವನ್ನೆಲ್ಲ ಅದೇ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಮತ್ತು ಇದು ಕೂಡ ಶ್ರೀಗಂಧ. ಮತ್ತು ಇಲ್ಲಿ ಬಂದರೆ ನೀವು ಚೇಪೆಕಾಯಿ. ಸೊ ಚೇಪೆಕಾಯಿ ನಾರ್ಮಲಾಗಿ ಎನಿ ಟೈಮ್ ಆಲ್ ಸೀಸನ್ ಅದು ಅಲಹಾಬಾದ್ ಸಫೇಡ ಅಂದ್ಕೊಳ್ತೀನಿ. ಇದು ಯಾವ ತಳಿ ಅಲಹಾಬಾದ್ ಸಫೇಡ ಅದು ಏನಂದರೆ ನಿಮಗೆ ದಪ್ಪದಾಗಿ ಎಲ್ಲ ಇರೋದಿಲ್ಲ, ಚಿಕ್ಕದಾಗಿ ಆಲ್ ಸೀಸನ್ ಕಾಯಿ ಬಿಡುತ್ತೆ. ನೆಕ್ಸ್ಟು ಲಾಸ್ಟಲ್ಲಿ ಒಂದು ತೆಂಗಿನ ಮರ ಇದೆ. ಮತ್ತು ನಿಮ್ಗೆ ಇನ್ನೊಂದು ಸ್ಪೆಷಲ್ ಗಿಡ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ವಾ, ಇದು ಅದು ಯಾವುದೋ ಒಂದು ಹಾಟ್ ಚಿಪ್ಸೋ ಖಾರದ ಚಿಪ್ಸೋ ಅಂತ ಏನು ಹೇಳ್ತಾರಲ್ಲ, ಅದಕ್ಕಿಂತ ಖಾರ. ಇದನ್ನ ಏನಾದರೂ ತಿಂದುಬಿಟ್ರೆ ಜಸ್ಟ್ ಇಲ್ಲಿ ನೀವು ತಿನ್ನೋದು ಬೇಡ, ಇದನ್ನು ಕಚ್ಬಿಟ್ಟು ಹಿಂಗೆ ಇಟ್ಕೊಂಡ್ರೂ ಭಯಂಕರ ಖಾರ. ನೀವು ಯಾರಾದರೂ ಫ್ರೆಂಡ್ಸಿಗೆ ಇದು ಗಿಡದ ಹೆಸರು ಏನೋ ಮರ್ತೋಗಿದ್ದೀನಿ, ನೀವು ಯಾರಾದರೂ ಫ್ರೆಂಡ್ಸಿಗೆ ಚಾಲೆಂಜ್ ಹಾಕಿದ್ರೆ ಇದನ್ನು ಒಂದನ್ನು ಹಾಕೋಕೆ ಹೇಳಿ, ಅದು ಯಾವುದೋ ಅದು ಖಾರ ಅದು ಇದು ಅಂತ. ಇದು ಅದಕ್ಕಿಂತ ಖಾರ ಇರುತ್ತೆ. ಇಷ್ಟಿದೆ. ನೀವು ದೊಡ್ಡ ಮೆಣಸಿನ್ಕಾಯಿ 10 ಮೆಣಸಿನ್ಕಾಯಿ ಹಾಕೋದು ಒಂದೇ, ಇದು ಒಂದು ಹಾಕೋದು ಒಂದೇ. ಮತ್ತು ಇದು ಸಪೋಟ ಬಿಟ್ಟಿದೆ. ಸೊ ಇಲ್ಲಿ ನೋಡ್ಬೋದು, ಸಪೋಟ ಆಲ್ರೆಡಿ ಕಾಯಿ ಬಿಟ್ಟಿದೆ. ಒಂದು ನಿಮಗೆ ತೋರಿಸೋದಕ್ಕೋಸ್ಕರ ಕಿತ್ತು ತೋರಿಸ್ತಿದ್ದೀನಿ. ಇದಿನ್ನೂ ದಪ್ಪ ಬರಬೇಕು, ಬಟ್ ನಾವು ಯೂರಿಯಾ DAP ಏನೂ ಹಾಕದೇ ಇರೋದ್ರಿಂದ ಇದಿಷ್ಟೇ ಸೈಜ್ ಇದೆ. ಇನ್ನು ಸ್ವಲ್ಪ ಹಣ್ಣಾಗ್ಬೋದು ಅಷ್ಟೇ ಇದು. ಮತ್ತು ಇದು ನಮ್ಮದು ಕೃಷಿ ಹೊಂಡ. ಕೃಷಿ ಹೊಂಡಕ್ಕೆ ದೊಡ್ಡ ಚಾಲೆಂಜ್ ಏನಾಗಿದ್ದು ಅಂದರೆ, ನನಗೆ ಗೊತ್ತಿರಲಿಲ್ಲ ತಾರ್ಪಲಿನ್ ಯಾವ ರೀತಿ ಹಾಕಬೇಕು ಏನು ಹಾಕಬೇಕು ಅಂತ. ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು. ಆ ಟೈಮಲ್ಲಿ ಬೇರೆ ಕಡೆ ಹೋಗೋಕ್ಕೂ ಆಗಲ್ಲ. ಸೊ ಕೋಲಾರ್ಗೆ ಹೋಗ್ಬಿಟ್ಟು ಏನು ಬಜೆಟ್ ಫ್ರೆಂಡ್ಲಿ ಇತ್ತು ಆ ಬಜೆಟಲ್ಲಿ ತೊಗೊಬಂದೆ. ಒಂದು 10-20 ಸಾವಿರ ಆಯಿತು, ಬಟ್ ಅದು ಹಾಕೋಗ್ಲೇ ಕಿತ್ತೋಯ್ತು. ಅಷ್ಟು ವರ್ಸ್ಟ್ ಕ್ವಾಲಿಟಿಯ ತಾರ್ಪಲಿನ ಅವ್ರು ಕೊಟ್ಟಿದ್ದರು. ಅದಾದ ನಂತರ ಇಲ್ಲಿ ಲಾಸ್ಟಲ್ಲಿ ನಾವು ಬಾಳೆಹಣ್ಣಿನ ಗಿಡಗಳನ್ನು ಹಾಕಿದ್ದೀವಿ. ಬಾಳೆಹಣ್ಣಿನ ಗಿಡಗಳು ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ಬಾಳೆಹಣ್ಣಿನ ಗಿಡಗಳನ್ನು ಹಾಕಿ.
ಮತ್ತು ನೆಕ್ಸ್ಟ್ ನುಗ್ಗೆಕಾಯಿ ಗಿಡಗಳನ್ನು ಹಾಕಿದ್ವಿ. ಸೊ ಇದೇನಿತ್ತು ಇಲ್ಲಿಂದ ನಾವು ಮಣ್ಣು ಹಾಕಿರುವಂಥದ್ದು, ನಾನೇ ಲಾಕ್ಡೌನ್ ಟೈಮಲ್ಲಿ ಮಣ್ಣು ಹಾಕ್ಸಿದ್ದಿದ್ದೆಲ್ಲ. ಸೊ ಈ ಮಣ್ಣನ್ನು ಹಿಡಿದಿಟ್ಕೊಳ್ಳೋದಕ್ಕೆ ನುಗ್ಗೆಕಾಯಿ ಗಿಡಗಳನ್ನು ಹಾಕಿದ್ವಿ. ಸೊ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ. ಮತ್ತು ಇನ್ನೊಂದೇನೆಂದರೆ ನುಗ್ಗೆಕಾಯಿ ಗಿಡ ಪ್ರತಿಯೊಬ್ಬರ ಹೊಲದಲ್ಲೂ ಇರಬೇಕು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಪ್ರತಿಯೊಬ್ಬರ ಹೊಲದಲ್ಲೂ ಕೂಡ ನುಗ್ಗೆಕಾಯಿ ಗಿಡ ಇರ್ತಿತ್ತು. ಏನಕ್ಕಂದರೆ ಅದು ನೈಟ್ರೋಜನ್ ಫಿಕ್ಸಿಂಗ್ ಪ್ಲಾಂಟ್ಸ್, ಅಂದರೆ ವಾತಾವರಣದಲ್ಲಿರುವಂಥ ನೈಟ್ರೋಜನ್ನ ಅಂದರೆ ಅಬ್ಸರ್ವ್ ಮಾಡಿ ಭೂಮಿಗೆ ಫಿಕ್ಸ್ ಮಾಡುತ್ತೆ. ಅದಕ್ಕೋಸ್ಕರನೇ ಪ್ರತಿಯೊಂದು ಬದುಗಳಲ್ಲೂ ಕೂಡ ನೈಟ್ರೋಜನನ್ನು ಫಿಕ್ಸ್ ಮಾಡೋದಕ್ಕೆ ಆಗಿನ ಕಾಲದಲ್ಲಿ ನುಗ್ಗೆಕಾಯಿ ಗಿಡಗಳನ್ನು ಹಾಕ್ತಿದ್ರು. ನುಗ್ಗೆಕಾಯಿ ಆಗಿರ್ಬೋದು, ಅಗಸೆ ಆಗಿರ್ಬೋದು, ಚೊಗಚೆ ಆಗಿರ್ಬೋದು, ಏಕದಳದ ಧಾನ್ಯಗಳ ಮರಗಳನ್ನು ಹಾಕ್ತಿದ್ರು. ನೆಕ್ಸ್ಟ್ ತೋರಿಸ್ತೀನಿ, ಇದು ಕೂಡ ಚೇಪೆಕಾಯಿ. ಇದು ಈಗ ಸದ್ಯಕ್ಕೆ ಆಲ್ಟರ್ನೇಟ್ ಬಿಡ್ತಾ ಇರುತ್ತೆ, ಅದು ಕೆಲವೊಂದು ಟೈಮ್ ಬಿಡುತ್ತೆ, ಇದೊಂದು ಕೆಲವೊಂದು ಟೈಮ್ ಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೊಂದು ಚೇಪೆಕಾಯಿ ಉಂಡಿದ್ವಿ, ಬಟ್ ಆಗಿಲ್ಲ. ಇದು ಈಗ ಸಂಪ್ ಕಟ್ಸೋದಕ್ಕೆ ಹಾಕ್ಸಿರೋದು, ಯಾಕಂದರೆ ಕೃಷಿ ಹೊಂಡದಲ್ಲಿ ಸರಿಯಾಗಿ ನೀರು ಇರ್ತಿರ್ಲಿಲ್ಲ, ಎಲ್ಲೂ ಕೂಡ ನಾವು ನೀರು ಹಾಕೋಕ್ಕಾಗ್ತಿರ್ಲಿಲ್ಲ. ಸೊ ಸಂಪ್ ಕಟ್ಸೋಕೆ ಹಾಕ್ತಿದ್ದೀವಿ. ಒನ್ಸ್ ಇದು ಸಂಪ್ ಕಟ್ಸಿದ್ಮೇಲೆ ಇನ್ನೂ ಜಾಸ್ತಿ ಗಿಡಗಳನ್ನು ನೆಡ್ತೀವಿ, ಇಲ್ಲೇ ನೆಡ್ತೀವಿ. ನನಗೆ ಇನ್ನೂ ಇದರಲ್ಲಿ ಒಂದು ಮಾದರಿ ಹೊಲ ಮಾಡಬೇಕು ರೈತರಿಗೆ. ಇವಾಗ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಒಂದು ಬೆಡ್ ರೀತಿ, ಓಕೆನಾ? ಅಲ್ಲಿಂದ ಇಲ್ಲಿಗೆ ಈ ಗಿಡ ಮತ್ತು ಅಲ್ಲೊಂದು ಗಿಡ. ಸೊ ಇಲ್ಲಿ 4 ಬೆಡ್ ಮಾಡಿ ಇಲ್ಲಿ ನಾವು ಇದನ್ನು ಬೆಳಿಬೋದು, ಏನಂತಾರೆ, ಸೊಪ್ಪನ್ನು ಬೆಳಿಬೋದು. ಸೊ ಒಂದೊಂದು ಬೆಡ್ ನಮಗೆ ಆಲ್ಮೋಸ್ಟ್ 4 ಬೆಡ್ ಸಿಗುತ್ತೆ. ಈ 4 ಬೆಡ್ಡಲ್ಲಿ ಒಂದು ಸೊಪ್ಪನ್ನು ಬೆಳಿಬೋದು, ನೆಕ್ಸ್ಟ್ 4 ಬೆಡ್ಡಲ್ಲಿ ಒಂದು ಸೊಪ್ಪನ್ನು ಬೆಳಿಬೋದು, ಅಥವಾ ತರಕಾರಿಯನ್ನು ಬೆಳಿಬೋದು. ಸೊ ಇನ್ನೂ ಕಾನ್ಸೆಪ್ಟ್ ಇದೆ, ಬಟ್ ನನಗೆ ಟೈಮ್ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬರೋಕ್ಕಾಗ್ತಿಲ್ಲ. ಸೊ ನೆಕ್ಸ್ಟ್ ನೋಡೋದಾದರೆ ಈ ಕಡೆ ಔಷಧೀಯ ಗುಣಗಳನ್ನು ತುಂಬ ಹಾಕಿದ್ವಿ ನಾವು. ಮತ್ತು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಏನಂತಂದರೆ ಇಲ್ಲಿ ಫುಲ್ಲು ಕ್ಲಿಯರ್ ಮಾಡಿ ಇಲ್ಲಿ ಸೊಪ್ಪನ್ನು ಹಾಕಿದ್ವಿ. ಯಾವ ಮಟ್ಟಿಗೆ ಅಂದರೆ ಕ್ಯಾರೆಟನ್ನು ಹಾಕಿದ್ವಿ, ಮೂಲಂಗಿ ಹಾಕಿದ್ವಿ, ಮತ್ತು ಪಾಲಕ್ ಸೊಪ್ಪು, ತುಂಬ ಸೊಪ್ಪುಗಳನ್ನು ಇಲ್ಲಿ ಹಾಕಿದ್ವಿ. ಬಟ್ ಯಾವ ರೀತಿ ಆಗುತ್ತೆ ಅಂದರೆ ಇಲ್ಲಿರೋರ್ಗೂ ಗೇಟ್ ಹಾಕಿರ್ತೀವಿ ಎನಿ ಟೈಮು. ಸೊ ಇಲ್ಲಿರೋರು ಕೂಡ ಕಿತ್ಕೊಳಕ್ಕಾಗಲ್ಲ, ನಾವು ಕೂಡ ಬಂದು ಕಿತ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಮತ್ತೆ ಬರೋಕ್ಕೆ ಟೈಮ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಬಿಟ್ವಿ. ಅದು ಆ ಕಡೆ ಪಾರ್ಟ್ ಬಂದುಬಿಟ್ಟು ಹಣ್ಣಿನ ಗಿಡಗಳದ್ದು, ಈ ಕಡೆ ಪಾರ್ಟ್ ಬಂದುಬಿಟ್ಟು ಔಷಧಿಯ ಗಿಡಗಳದ್ದು. ಸೊ ನೀವು ಇದೇನು ನೋಡ್ತಿದ್ದೀರೋ ಇದು ರಾಮಫಲ ಅಥವಾ ಲಕ್ಷ್ಮಣ ಫಲ, ಇವೆರಡರಲ್ಲೊಂದು. ಎಕ್ಸಾಕ್ಟಾಗಿ ನೇಮ್ ನೆನಪಿಲ್ಲ. ಆ್ಯಕ್ಚುಲಿ ಅಲ್ಲೆಲ್ಲ ಕೂಡ ಹಾಕಿದ್ವಿ, ಬಟ್ ನಾವು ನೀರು ಸರಿಯಾಗಿ ಕೊಡದೆ ಇದಾಯಿತು. ಮತ್ತು ನೀವು ನೋಡಿ ಆ ಕಡೆ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಇದೆ. ಈ ಕಡೆ ಶ್ರೀಗಂಧಕ್ಕೆ ಗಿಡ ಯಾಕೆ ಗ್ರೋತ್ ಇಲ್ಲ ಅಂದರೆ ಹೋಸ್ಟ್ ಅನ್ನೋದಿಲ್ಲ. ಶ್ರೀಗಂಧಕ್ಕೆ ನೀವು ನೀರು ಹಾಕ್ತಿರೋ ಇಲ್ವೋ, ಆದರೆ ಹೋಸ್ಟ್ ತುಂಬ ಇಂಪಾರ್ಟೆಂಟ್. ಅಂದರೆ ಹೇಗೆ ಎಕ್ಸ್ಪ್ಲೇನ್ ಮಾಡೋದಂದರೆ, ಶ್ರೀಗಂಧ ಗಿಡ ಬಂದುಬಿಟ್ಟು ಪರಾವಲಂಬಿ, ಅಂದರೆ ಬೇರೆ ಗಿಡದ ಸಾರಾಂಶವನ್ನು ಬೇರುಗಳ ಮೂಲಕ ಎಳ್ಕೊಂಡು ಬೆಳೆಯುವಂಥದ್ದು. ಸೊ ನಿಮಗೆ ಶ್ರೀಗಂಧ ಎಲ್ಲಿ ಹೋಸ್ಟ್ ಇರುತ್ತೋ ಅಲ್ಲಿ ಮಾತ್ರ ಚೆನ್ನಾಗಿರುತ್ತೆ. ನೋಡಿ ಎಕ್ಸಾಂಪಲ್ಲು, ಅಲ್ಲಿ ಚೆನ್ನಾಗಿದೆ ಗಿಡ ನೋಡಿ. ಈ ಬೇರೆದೆಲ್ಲ ಕಂಪೇರ್ ಮಾಡಿದ್ರೆ ನೋಡಿ ಇಲ್ಲಿ ಚೆನ್ನಾಗಿಲ್ಲ. ಏನಕ್ಕಂದರೆ ಈ ಗಿಡಕ್ಕೆ ಹೋಸ್ಟ್ ಇಲ್ಲ. ಅಂದರೆ ಅದಕ್ಕೆ ಪಾರ್ಟ್ನರ್ ಕೊಟ್ಟಂಗೆ, ಪಾರ್ಟ್ನರ್ ಅಂದರೆ ಒಂದು ಸಪೋರ್ಟ್ ಕೊಟ್ಟಂಗೆ. ಹೋಸ್ಟ್ ಅಂದರೆ ಅದನ್ನ ಕಂಪ್ಲೀಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಶ್ರೀಗಂಧ ಇದನ್ನು ಮಾಡಿದಾಗ. ಮತ್ತು ಇಲ್ಲೊಂದು ನೆಟ್ಟಿದ್ವಿ, ಬನ್ನಿ, ಇದು ಲಾಸ್ಟ್, ಇಲ್ಲಿದೆ ನೋಡಿ. ಇಲ್ಲೊಂದು ಸಿದ್ದು ಹಳಸು ಅಂತ ನೆಟ್ಟಿದ್ವಿ. ಸಿದ್ದು ಹಳಸು ಬಂದುಬಿಟ್ಟು ತುಂಬ ಫೇಮಸ್ಸು. ಅದು ಒಂಥರ ಬೇರೆ ಥರ ಇರುತ್ತೆ, ನೀವು ಇಮೇಜಲ್ಲಿ ಏನು ನೋಡ್ತಿದ್ರು ಅಲ್ಲಿರುತ್ತೆ. ಸೊ ಇದೇನಾಯ್ತಂದರೆ ನಮಗೆ ಸರಿಯಾಗಿ ನೀರು ಹಾಕೋಕ್ಕಾಗದೆ ಲಾಸ್ಟಿಗೆ ಗಿಡ ನೋಡಿ ಅಲ್ಲಿದೆ. ಸೊ ಸರಿಯಾಗಿ ನೀರು ಹಾಕೋಕ್ಕಾಗದೆ ಇಷ್ಟೇ ಗ್ರೋತ್ ಇದೆ. ಯೂರಿಯಾ DAP ಹಾಕಿದರೆ ಬೆಳೀತಿತ್ತು, ಬಟ್ ನಮಗೇನಂದರೆ ನ್ಯಾಚುರಲಾಗಿ ಬೆಳೆಸಬೇಕು ಅಂತ ನ್ಯಾಚುರಲಾಗಿ. ಮತ್ತು ಈ ಗಿಡ ಬಂದುಬಿಟ್ಟು ನಾವು ಇಲ್ಲಿ ನೆಟ್ಟಂಥ ಫಸ್ಟ್ ಗಿಡ. ನಾವು ಲಾಕ್ಡೌನ್ ಟೈಮಲ್ಲಿ 10 ಗಿಡವನ್ನು ನೆಟ್ಟಿದ್ವಿ. ಫಸ್ಟ್ ಗಿಡ ಇದೇ ನೆಟ್ಟಿದ್ದು. ಯಾವಾಗ ಒಂದು 2020 ಲಾಕ್ಡೌನ್ ಆಗಿದ್ದು ಸ್ಟಾರ್ಟಿಂಗ್ ಟೈಮಲ್ಲಿ, ಅಥವಾ ಅದಕ್ಕಿಂತ ಒಂದು ಮಂತ್ ಹಿಂದಲ್ಲಿ ನೋಡ್ಬೋದು ನೀವು ಎಷ್ಟು ದೊಡ್ಡ ಮರ ಆಗಿದೆ, ಒಂದು 4 ವರ್ಷಕ್ಕೆಲ್ಲ. ಇದರ ಎಬ್ಬೇವು ಮರ ಇದನ್ನ ಸೊಪ್ಪುಗಳನ್ನು ಇದು ಮೇಕೆ ಕುರಿಗಳಿಗೆ ಹಾಕ್ತಾರೆ, ಹೊಡ್ಕೊಂಡು ಹೋಗ್ತಾರೆ, ಇದು ಮಾಡ್ಬೋದು. ಸೊ ಅದು ಬಿಟ್ಟು ಇನ್ನೂ ಇಲ್ಲಿ ಕೆಲವೊಂದು ಹಣ್ಣಿನ ಗಿಡಗಳನ್ನು ನೆಟ್ಟಿದ್ವಿ, ಬಟ್ ಅದು ಯಾವುದೂ ಕೂಡ ಸರಿಯಾಗಿ ಗ್ರೋತ್ ಆಗಿಲ್ಲ. ಮತ್ತು ಇಲ್ಲಿ ಇನ್ನೊಂದು ಕೆಲವೊಂದು ಹಣ್ಣಿನ ಗಿಡಗಳಿದೆ, ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡ ಇದೆ. ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡ ಇನ್ನೂ ಹಾಕಿದ್ವಿ. ಇಲ್ಲೊಂದು ಚೊಕ್ಕದ ಗಿಡ ಇತ್ತು, ತುಂಬ ದೊಡ್ಡದಾಗಿತ್ತು. ನಾನು ಹೇಳಿದ್ನಲ್ವ ಒಂದು ಟೈಮಲ್ಲಿ ತುಂಬ ಬರ ಬಂದಿತ್ತು ಅಂತ. ಸೊ ಆ ಟೈಮಲ್ಲಿ ಇದು ಮಾಡಿರಲಿಲ್ಲ. ಮತ್ತು ಇಲ್ಲಿ ನಿಂಬೆಹಣ್ಣು ಗಿಡ ಇತ್ತು, ಅದು ಕೂಡ ಸೇಮ್ ಆ ಬರದಲ್ಲಿ ಗಿಡ ಹೋಯ್ತು. ಇಲ್ಲಿ ದಾಳಿಂಬೆ ಹಣ್ಣು ಗಿಡ ಇತ್ತು, ದಾಳಿಂಬೆ ಹಣ್ಣು ಗಿಡ ಕೂಡ ಹೋಯ್ತು. ಮತ್ತು ಇದು ನಾರ್ಮಲ್ ನೆಲ್ಲಿಕಾಯಿ ಗಿಡ, ಇದು ಶ್ರೀನಿವಾಸಪುರದಲ್ಲಿ ತೊಗೊಬಂದಿದ್ದು. ತುಂಬ ಅಂದರೆ ತುಂಬ ಸ್ವೀಟಾಗಿರುತ್ತೆ ಗಿಡ, ಸಖತ್ತು ಹುಳಿನೇ ಬರೋದಿಲ್ಲ. ಮತ್ತು ಇಲ್ಲಿ ಕರಿಬೇವು ಗಿಡ, ಲೈಕ್ ಇದನ್ನು ಏನಕ್ಕೆ ಬಿಟ್ಟಿದ್ದು ಅಂದರೆ ಔಷಧಿ ಗಿಡಗಳನ್ನು ಉಣ್ಬೇಕು, ಎಲ್ಲರಿಗೂ ಒಂದು ಮಾದರಿ ಆಗೋ ಥರ ಮಾಡಬೇಕು ಅಂತ. ಬಟ್ ನಮಗೆ ಟೈಮ್ ಇರಲಿಲ್ಲ, ಮತ್ತು ನೀರಿಲ್ಲ, ತುಂಬ ಸಮಸ್ಯೆಗಳಿತ್ತು. ಸೊ ಅದಕ್ಕೋಸ್ಕರ ಲೈಟಾಗಿ ತೊಗೊಂಡ್ವಿ. ಇನ್ನೊಂದು ಮೇಯ್ನ್ ನಮಗೆ ಇಲ್ಲಿ ನಾವು ಪ್ರಾಫಿಟ್ ಮಾಡಬೇಕಂದ್ರೆ ಒಂದು ಗಿಡ ಇದೆ, ಬನ್ನಿ ತೋರಿಸ್ತೀನಿ. ನಾವು ಅದರಲ್ಲಿ ಅಂದ್ಕೊಂಡ್ರೆ ಸೀರಿಯಸ್ ಆಗಿ 1 ಲಕ್ಷ ರೂಪಾಯಿ ಮಾಡ್ಬೋದು ವರ್ಷಕ್ಕೆ, ಒಂದಲ್ಲ ಇನ್ನೂ ಜಾಸ್ತಿನೇ ಮಾಡ್ಬೋದು. ಬನ್ನಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಮತ್ತು ಈ ನೇರಳೆ ಹಣ್ಣು ಗಿಡದ ಬಗ್ಗೆ ಹೇಳ್ಬಿಡ್ತೀನಿ. ತುಂಬ ಕಮೆಂಟ್ಸ್ ಮಾಡಿದರು, ಏನು 2 ವರ್ಷಕ್ಕೆ 3 ವರ್ಷಕ್ಕೆ ಕಾಯಿ ಬಿಡುತ್ತಾ ಅಂತ. ಇದು ಬಂದುಬಿಟ್ಟು ಹೈಬ್ರಿಡ್, ಇದು ಶ್ರೀನಿವಾಸಪುರ ನರ್ಸರಿಯಲ್ಲಿ ತೊಗೊಬಂದಿದ್ದು. ಇದು ಬರೀ 3 ವರ್ಷಕ್ಕೆ ಕಾಯಿ ಬಿಟ್ಟಿತ್ತು. ಮೊನ್ನೆ ಹಾಕಿದ್ನಲ್ವ ಒಂದು ಕಾಯಿ ಬಿಟ್ಟಿರೋದು. ಸೊ ಅದು
ಇದು ಇನ್ನೂ ಚೆನ್ನಾಗಿ ಗ್ರೋತ್ ಆಗ್ತಿತ್ತು DAP ಮತ್ತು ಯೂರಿಯಾ ಹಾಕಿದ್ರೆ. ಬಟ್ ನಮ್ಮದು ಪ್ರಿನ್ಸಿಪಲ್ ಇಷ್ಟೇ, ನ್ಯಾಚುರಲಾಗಿ ಬೆಳೀಲಿ. ಅದಕ್ಕೋಸ್ಕರ ನೀವು ಇಷ್ಟು ಕಳೆ ಇದೆ, ನಾವು ಯಾವತ್ತೂ ಕೂಡ ಕಳೆ ತೆಗಿಯೋಕೆ ಹೋಗಿಲ್ಲ. ಏನಕ್ಕಂದರೆ ನ್ಯಾಚುರಲಾಗಿ ಬೆಳೀಲಿ, ಅದು ಹೆಂಗಾದರೂ ಇದಾಗಲಿ ನ್ಯಾಚುರಲಾಗಿ ಬೆಳೀಲಿ ಅಂತ. ಮತ್ತು ನಾನು ಹೇಳಿದ್ನಲ್ಲ ಸೋರ್ಸ್ ಆಫ್ ಇನ್ಕಮ್ ಅಂತೇಳ್ಬಿಟ್ಟು, ನೋಡಿ ಡ್ರ್ಯಾಗನ್ ಫ್ರೂಟು ಏನಕ್ಕೆ ಹಾಕಿದ್ದೀರಾ ಅಂತ ಕೇಳಿದ್ರಿ. ನಾವು ಪ್ರಾಣಿ ಪಕ್ಷಿಗಳಿಗಂತ ಇದಂತ ಮೆನ್ಷನ್ ಅಲ್ಲ, ಈ ಕಲ್ಕಂಬ ಹಾಕಿದ್ವಲ್ವಾ, ಸೊ ಇದು ವೇಸ್ಟ್ ಆಗಿರುತ್ತಲ್ವ ಅಂತೇಳ್ಬಿಟ್ಟು ಅಲ್ಲೇನಾದರೂ ಉಣೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಬಂತು. ನನಗೇನೆಂದರೆ 1 ಇಂಚು ಜಾಗವನ್ನು ಕೂಡ ಬಿಡಬಾರ್ದು ಅನ್ನೋದು ನನ್ನ ಕಾನ್ಸೆಪ್ಟು. ಲೇಯರ್ ವೈಸು ಇದನ್ನು ಮಾಡ್ಕೊಂಡು ಹೋಗಬೇಕು ಅಂತ. ಸೊ ಇದು ಒಂದು 100ಕ್ಕೂ ಹೆಚ್ಚು ಇದಿದೆ. ಆ ಕಡೆ ಇರುವಂಥದ್ದು ವೈಟ್ ಡ್ರ್ಯಾಗನ್ ಫ್ರೂಟು, ಈ ಕಡೆ ಇರುವಂಥದ್ದು ಪಿಂಕ್ ಡ್ರ್ಯಾಗನ್ ಫ್ರೂಟು. ಮತ್ತು ಯಾರಾದರೂ ಕೇಳಿದಾಗ ಕೊಡ್ತಾರೆ. ಮತ್ತು ಇನ್ನೊಂದು, ಈ ನೇರಳೆ ಹಣ್ಣು ಗಿಡನ ಯಾಕೆ ನಾವು ರೋಡ್ ಸೈಡೇ ಹಾಕಿದ್ದೀವಿ ಅಂತ ಗೊತ್ತಾ? ಆ್ಯಕ್ಚುಲಿ ಇನ್ನೂ ನೆಕ್ಸ್ಟ್ ಇದೆ, ಇದು ಕಂಪ್ಲೀಟ್ ಇದು ನೇರಳೆ ಹಣ್ಣು ಗಿಡಗಳನ್ನ ಹಾಕ್ತೀವಿ. ಸೊ ಇದು ನೋಡಿ ಇಲ್ಲಿದೆಯಲ್ವಾ, ಈ ಕಡೆ ಏನು ಬರುತ್ತೋ ಅದು ನಮಗೆ, ಅಂದರೆ ಪ್ರಾಣಿ ಪಕ್ಷಿಗಳಿಗೂ ಏನಾದರೂ ಆಗಲಿ ಅಥವಾ ನಾವು ಕಿತ್ಕೊಂಡು ತಿನ್ನೋದಕ್ಕೆ ಸೆಕೆಂಡ್ರಿ. ಆ ಕಡೆ ಏನು ಬರುತ್ತಲ್ವಾ ಅದು ರೋಡ್ ಸೈಡ್ ಹಾಕಿರೋದು ಏನಕ್ಕಂದರೆ, ಇಲ್ಲಿ ನಮ್ಮದೊಂದು ಸರ್ಕಾರಿ ಶಾಲೆ ಇದೆ, ಒಂದು ಪ್ರೈಮರಿ ಸ್ಕೂಲ್ ಕೂಡ ಇದೆ, ಹೈಸ್ಕೂಲ್ ಕೂಡ ಇದೆ. ಸೊ ರೋಡಲ್ಲಿ ಹೋಗೋ ಮಕ್ಕಳು ಅಥವಾ ವಯಸ್ಸಾದವರು ನೇರಳೆ ಹಣ್ಣುಗಳನ್ನು ಕಿತ್ಕೊಂಡು ತಿನ್ಬೋದು. ಸೊ ಅದಕ್ಕೋಸ್ಕರ ಈ ಕಡೆನೇ ನೇರಳೆ ಹಣ್ಣು ಗಿಡ ಉಣಿದಿದ್ದು. 10 ಗಿಡಗಳನ್ನು ಉಣಿದ್ವಿ, ಬಟ್ ಲಾಸ್ಟ್ಗೆ ಉಳ್ಕೊಂಡಿದ್ದು ಒಂದೇ. ಅದೊಂದು ಉಳ್ಕೊಂಡಿದೆ, ಬಟ್ ಅದು ಗ್ರಾಫ್ಟ್ ಮಾಡಿರ್ತಾರೆ ನಾಟಿ ಗಿಡದಿಂದ ಹೈಬ್ರಿಡ್ ಗಿಡಕ್ಕೆ. ಸೊ ಅದು ಹೋಗ್ಬಿಟ್ಟಿದೆ. ಈ ಡ್ರ್ಯಾಗನ್ ಫ್ರೂಟ್ ಏನಂದರೆ, ಇಲ್ಲಿಂದ ಆ ಕಡೆ ಬಂದಿರೋದನ್ನು ಯಾರಾದರೂ ಹಣ್ಣಾಗಿದ್ದರೆ ಕಿತ್ಕೊಂಡು ತಿಂತಾರೆ, ನಾವೇನು ರೆಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲೆಲ್ಲ ಒಳಗಡೆ ಬಂದು ಯಾರೂ ಕಿತ್ಕೊಳೋದಕ್ಕೆ ಹೋಗೋದಿಲ್ಲ. ಮತ್ತು CCTV ಕ್ಯಾಮ್ರಾನು ಹಾಕ್ಸಿದ್ದೀವಿ. ಏನಕ್ಕಂದರೆ ಕೆಲವೊಬ್ರು ಏನು ಮಾಡ್ತಿದ್ರು ಅಂದರೆ, ಎಲ್ಲಾದರೂ ಒಂದು ನೋಡಿ ಈ ಫೆನ್ಸ್ ಈ ಥರ ಇದಿರುತ್ತಲ್ವ, ಅಲ್ಲಿ ಕುರಿನ ಬಿಟ್ಬಿಡೋದು ಅಥವಾ ಇದು ಮೇಕೆ ಚಿಕ್ಕದು ಯಾವುದಾದ್ರು ಬಿಟ್ಬಿಡೋದು. ಅವೇನು ಮಾಡ್ತವೆ ಅಂದರೆ ಚಿಕ್ಕ ಚಿಕ್ಕ ಗಿಡಗಳನ್ನ ತಿಂದಾಕ್ತವೆ. ಯಾವುದೋ ಒಂದು ಗಿಡವನ್ನು ಹೊಸ್ದಾಗಿ ಗಿಡವನ್ನು ಹಾಕಿದ್ದಾವಂಗಂದು ತುಂಬ ಸಮಸ್ಯೆ ಆಗುತ್ತೆ. ಸೊ ಇವಾಗ ಇದೊಂದು 20 ಗಿಡ ಡ್ರ್ಯಾಗನ್ ಫ್ರೂಟ್ ಇದೆ. ಆರ್ಗ್ಯಾನಿಕ್ದು ಆಲ್ಮೋಸ್ಟ್ ಡಬಲ್ ಪ್ರೈಸ್ ಇದೆ ಕೆಲವೊಂದು ಮಾರ್ಟಲ್ಲಿ. ಸೊ ಕನಿಷ್ಠ ಅಂದರೂ ಕೂಡ 100 ರೂಪಾಯಿ ಅಂದ್ಕೊಳ್ಳಿ, ಒಂದು ಎಕ್ಸಾಂಪಲ್ಲು 100 ರೂಪಾಯಿ ಒಂದು ಕಾಯಿಗಂತೂ ಸಿಕ್ಕೇ ಸಿಗುತ್ತೆ ಆರ್ಗ್ಯಾನಿಕ್ಕು. ಸೊ ನಾನು ಇದು ಒಂದು ಗಿಡದಲ್ಲಿ ಇವಾಗ ಮಾರಿದ್ರೂ ಇನ್ನೂ ನೋಡಿ ಇಲ್ಲೆಲ್ಲ ಬರ್ತಾ ಇರುತ್ತೆ. ನೋಡಿ ಇಲ್ಲೆಲ್ಲ ನಿಮ್ಮ ಪ್ರತಿಯೊಂದು ಕಡೆನೂ ಬರ್ತಾ ಇರುತ್ತೆ ಹೊಸದು, ಓಕೆನಾ? ಇವಾಗ ಮಾರಿದ್ರೂ ಬನ್ನಿ ಇಲ್ಲಿ ತೋರಿಸ್ತೀನಿ. ಇದು ನೋಡಿ, ಈ ಇರುವೆಗಳು ಇದರಲ್ಲಿ ನಾರ್ಮಲಾಗಿ ಈ ಇರುವೆಗಳು ಬದುಕನ್ನು ಕಟ್ಕೊಂಡಿರುತ್ತೆ. ಇಲ್ಲೊಂದಿರುತ್ತೆ ನೋಡಿ, ಇಲ್ಲೊಂದಿರುತ್ತೆ, ಮ್ಯಾಕ್ಸಿಮಮ್ ಈ ಇರುವೆಗಳಿರುತ್ತೆ. ಅದು ಬಿಟ್ಟು ತಿನ್ನುವಂಥದ್ದು ತುಂಬ ಸಣ್ಣ ಸಣ್ಣ ಇರುವೆ. ಸೊ ಇದನ್ನು ಮಾರಿದ್ರೂ ನನಗೆ ಮಿನಿಮಮ್ ಅಂದರೆ ಈ ಗಿಡದಿಂದ 2000 ರೂಪಾಯಿ ಬರುತ್ತೆ. ಆ ಥರದ್ದು ನನ್ನ ಹತ್ರ 100ಕ್ಕೂ ಹೆಚ್ಚು ಗಿಡಗಳಿದೆ. ಬಟ್ ನಾನು ಮಾಡೋಕ್ಕೆ ಹೋಗಲ್ಲ, ಪ್ರಾಣಿ ಪಕ್ಷಿಗಳಿಗೆ ಅಂತ ಇಟ್ಟಿದ್ದೀವಿ. ಸೊ ಪ್ರಾಣಿ ಪಕ್ಷಿಗಳು, ಮಳೆ ಬರ್ತಿದೆ, ಈ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀವಿ. ಸೊ ನೆಕ್ಸ್ಟ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಎಲ್ಲ ಕಮೆಂಟ್ ಮಾಡಿ, ನೆಕ್ಸ್ಟ್ ನಿಮ್ಗೆಲ್ಲ ಇದಕ್ಕೂ ಕೊಡ್ತೀನಿ. ಮತ್ತು ಗಿಡಗಳನ್ನು ಎಲ್ಲಿಂದ ತೊಗೊಬಂದಿದ್ದೀವಿ ಅಂದರೆ, ಶ್ರೀಗಂಧ ಗಿಡಗಳನ್ನು ಗೌರ್ಮೆಂಟ್ ನರ್ಸರಿ, ಮತ್ತು ಶ್ರೀನಿವಾಸಪುರ ನರ್ಸರಿ ಅಂತ ಒಂದಿದೆ, ಮತ್ತು ನಂದಿ ಹಿಲ್ಸ್ ಹತ್ರ ಶ್ರೀಗಂಧ ನರ್ಸರಿ ಅಂತ ಇದೆ. ಸೊ ಅಲ್ಲಿ ತುಂಬ ವೆರೈಟಿ ಆಫ್ ಫ್ರೂಟ್ಸ್ ಗಿಡಗಳು ಸಿಗುತ್ತೆ. ಸೊ ಇಲ್ಲಿ 3ರಿಂದ ನಾನು ತೊಗೊಬಂದಿದ್ದು. ನನಗೆ ಆಗ್ಲಿಂದ ಕೂಡ ಈ ವ್ಯವಸಾಯದ ಬಗ್ಗೆ ನೋಡಿ ಎಲ್ಲೆಲ್ಲಿ ನರ್ಸರಿಗಳಲ್ಲಿ ಏನೇನು ಫೇಮಸ್ಸು ಪ್ರತಿಯೊಂದು ಕೂಡ ಗೊತ್ತು. ಮತ್ತು ವ್ಯವಸಾಯದ ಬಗ್ಗೆ ನಾನು ಏನಾದರೂ ಸೀರೀಸ್ ಸ್ಟಾರ್ಟ್ ಮಾಡಿದ್ರೆ ಒಂದು 10 ದಿನ ಬೇಕಿದ್ರೂ ಕೂಡ ಕಂಟಿನ್ಯೂಸ್ ಆಗಿ ಮಾತಾಡಬಲ್ಲೆ, ಅಷ್ಟು ಇನ್ಫಾರ್ಮೇಷನ್ ಗೊತ್ತು. ಯಾಕಂದರೆ ನಾನು ವ್ಯವಸಾಯದ್ದು ಪೇಪರ್ ಕಟ್ ಮಾಡಿ ಇಟ್ಕೊಳ್ತಿದ್ದೆ, ಏನಾದರೂ ನ್ಯೂಸ್ ಪೇಪರಲ್ಲಿ ಬಂದರೆ. ಈಗಲೂ ಕೂಡ ನನ್ನ ಹತ್ರ ಇದೆ. ಸೊ ಮಳೆ ಜೋರಾಯಿತು, ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಿದ್ದೀವಿ. ಸೊ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.